ಸ್ನೇಹಿತರೆ, ಕರ್ನಾಟಕ ಸಾರಿಗೆ ಇಲಾಖೆಯಿಂದ ಹೊಸ ನೋಟಿಸ್ ಅನ್ನ ಪ್ರಕಟ ಮಾಡಿದ್ದಾರೆ. ಏನಂದ್ರೆ ನಾಳೆ ಕರ್ನಾಟಕ ರಾಜ್ಯದಲ್ಲಿ ಬಸ್ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗ್ತಾ ಇದೆ. ಸುಮಾರು ಕೆಲವೊಂದು ಜಿಲ್ಲೆಗೆ ಸಂಬಂಧಪಟ್ಟಂತೆ ಬಂದ್ ಆಗ್ತಾ ಇದೆ. ಅಂದ್ರೆ 130 ವಿಭಾಗಗಳಲ್ಲಿ ಈ ಒಂದು ಬಸ್ ಸಂಚಾರ ಇರೋದಿಲ್ಲ. ಇದೊಂದು ತಲೆಯಲ್ಲಿಟ್ಕೊಳ್ಳಿ. ನಾಳೆ ಏನಾದ್ರೂ ಈ ಒಂದು ಜಿಲ್ಲೆಗಳಲ್ಲಿ ಪ್ರಯಾಣ ಮಾಡ್ಬೇಕು ಅನ್ಕೋತಾ ಇದ್ರೆ ಬಸ್ಸಿನಲ್ಲಿ ದಯವಿಟ್ಟು ಹೋಗಬೇಡಿ. ನಿಮ್ಮ ಒಂದು ಕಾರು ಅಥವಾ ಬೈಕ್ ಮೇಲೆ ಸವಾರಿ ಮಾಡಬಹುದು. ಈ ಒಂದು ಬಸ್ ಅನ್ನ ನಂಬಿ ಏನಾದ್ರೂ ಹೋದ್ರೆ ಬಸ್ ಬರೋದಿಲ್ಲ, ಮತ್ತೆ ನೀವು ಎಲ್ಲಿ ಕೂತಿರ್ತಾರಲ್ಲ ಅಲ್ಲೇ ಕುಂಡಿರ್ತಾರ, ಮತ್ತೆ ನಿಮ್ ಟೈಮ್ ಕೂಡ ವೇಸ್ಟ್ ಆಗತ್ತೆ. ಯಾಕೆ, ಏನು, ಯಾವೊಂದು ಜಿಲ್ಲೆ, ಯಾವೊಂದು ವಿಭಾಗ, ಯಾವೊಂದು ತಾಲೂಕು, ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಟ್ಟಿದ್ದಾನೆ. ಕಾರಣ ಏನು ಅದನ್ನು ಕೂಡ ತಿಳಿಸ್ಕೊಡ್ತಾನೆ. ವಿಡಿಯೋ ಕೊನೆತನಕ ನೋಡಿ, ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತುಂಬಾ ಹೆಲ್ಪ್ ಆಗತ್ತೆ. ಬನ್ನಿ ಸ್ನೇಹಿತರೆ, ಕರ್ನಾಟಕ ಸಾರಿಗೆ ಇಲಾಖೆಯಿಂದ ಏನ್ ನ್ಯೂಸ್ ಬಂದಿದೆ ಒಂದೊಂದ ತಿಳಿಸ್ಕೊಡ್ತಾನೆ ನೋಡಿ. ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ 130 ವಿಭಾಗಗಳಲ್ಲಿ ಈ ಒಂದು 130 ವಿಭಾಗಗಳಲ್ಲಿ ಬಸ್ಗಳು ಸಂಚಾರ ರದ್ದುಗೊಳಿಸಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದಾನೆ. ಯಾಕೆ, ಏನು ಎಂದ ಅಂದ್ರೆ ವಿಜಯನಗರ ಜಿಲ್ಲೆ ಹೊಸಪೇಟೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರದ 2 ವರ್ಷಗಳ ಸಮರ್ಪಣೆ ಸಂಕಲ್ಪ ಕಾರ್ಯಕ್ರಮ ಜರುಗಲಿದ್ದು, ಅಂದ್ರೆ ಕಾರ್ಯಕ್ರಮ ಇರತ್ತೆ. ಈ ಒಂದು ಕಾಂಗ್ರೆಸ್ ಸರ್ಕಾರ ಕಾರ್ಯಕ್ರಮ ಇರೋದ್ರಿಂದ ಆ ಎಲ್ಲಾ ಬಸ್ಸುಗಳು ಅಲ್ಲಿ ಹಾಕಿರ್ತಾರೆ. ಈ ಏನು ಕಾಂಗ್ರೆಸ್ ಸರ್ಕಾರ ಕಾರ್ಯಕ್ರಮ ಇರುತ್ತಲ್ಲ, ಆ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ತರೋದು ಬಿಡೋದು ಅಲ್ಲಿ ಹಾಕಿರ್ತಾರೆ. ಅದೇ ಒಂದು ಕಾರಣಕ್ಕೆ ಈ ಒಂದು ಮಾರ್ಗದಲ್ಲಿ ಬಸ್ ಇರೋದಿಲ್ಲ. ಯಾವ್ಯಾವ ಒಂದು ಮಾರ್ಗ ಅಂತ ಒಂದೊಂದ ತಿಳಿಸ್ಕೊಡ್ತೇನೆ ನೋಡಿ. ಬೆಳಗಾವಿಯಿಂದ ಹುಬ್ಬಳ್ಳಿ, ಧಾರವಾಡ, ವಿಜಯಪುರ, ಯಾದಗಿರಿ, ಕುಂದಲಿ, ಬೆಂಗಳೂರು, ಅದ ನಂತರ ಚಿಕ್ಕಮಗಳೂರು, ಕಿತ್ತೂರು, ಅವಳಿ, ಅದ ನಂತರ ದಾಮಿನಿ, ಸುಂಟಿ, ಹಾಲನವಾಡ, ಕಲಬುರಗಿ, ಸಿರಸಿ, ಸಂಕೇಶ್ವರ, ಸೌದತ್ತಿ, ಸಿಬಿಟಿಯಿಂದ ನಗರ, ಉಪನಗರ, ಆನಗೋಳು, ವಡಗಾಂವ್, ಅದ ನಂತರ ರನಗುಂಡಿ, ಸುಳೆಬಾವಿ, ಹೊನಗ, ಯಳೂರು, ಅದ ನಂತರ ದೇಸೂರು, ಸಿಂಧೋಳಿ, ಸುಂಡಿ ಹಾಗೂ ಬೈಲಹೊಂಗಾಳ್, ಧಾರವಾಡ, ಯರಗಟ್ಟಿ, ಮನವಳ್ಳಿ, ಅದ ನಂತರ ನೆಸರಗಿ, ಬೆಳಗಾವಿ, ಇಟಗಿ ರೋಡು, ಅದ ನಂತರ ಕಿತ್ತೂರು, ಗಜಮನಾಳ, ಅಂಕಲಿಗೆ ಬಸ್ ಸಂಚಾರ ಸಂಪೂರ್ಣವಾಗಿ ರದ್ದುಗೊಳಿಸಿದ್ದಾರೆ. ನಾಳೆ ಒಂದು ದಿನ ಮಾತ್ರ ರದ್ದರಾತ. ಏನು ಜಿಲ್ಲೆ ತಾಲೂಕೆಲ್ಲ ತಿಳಿಸ್ಕೊಟ್ಟಿದ್ದೇನಲ್ಲ, ಈ ಒಂದು ಜಿಲ್ಲೆಗಳಲ್ಲಿ ನಾಳೆ ಸಂಪೂರ್ಣವಾಗಿ ಬಸ್ಗಳನ್ನ ರದ್ದು ಮಾಡ್ತಿದ್ದಾರೆ. ಇದೊಂದು ತಲೆಯಲ್ಲಿಟ್ಕೊಳ್ಳಿ. ಸಂಪೂರ್ಣ ಬಸ್ ರದ್ದರಾತ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮ ಇರತ್ತೆ. 2 ವರ್ಷದ ಕಾರ್ಯಕ್ರಮ ಇದು, 1 ವರ್ಷದಲ್ಲ 2 ವರ್ಷದ ಕಾರ್ಯಕ್ರಮ. ಪಾಪ ಕರ್ನಾಟಕ ರಾಜ್ಯದಲ್ಲಿ ಉದ್ಧಾರ ಮಾಡ್ತಿದ್ದಾರೆ. ಅದೇ ಒಂದು ಕಾರಣಕ್ಕಾಗಿ ಕರ್ನಾಟಕ ಜನರಿಗೆ ಎಲ್ಲ ಒಳ್ಳೇದಾಗಲಿ ಅಂತ ಹೇಳಿ ಬಯಸ್ತಿದ್ದಾರೆ. ಅಂಥವ್ರನ್ನ ಕಾರ್ಯಕ್ರಮ ಇಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ಅಲ್ಲಿ ಭಾಗಿಯಾಗಿ ಏನ್ ಹೇಳ್ತಾರೆ ಅದಷ್ಟು ಕೇಳ್ಕೊಳ್ಳಿ. ತದನಂತರ ಇನ್ನೊಂದು ಹೇಳ್ತಾ ಇರೋದು, ಯಾವುದೇ ಪಕ್ಷ ಆಗಲಿ ನಿಮ್ಮ ಒಂದು ಕೆಲಸ ಯಾರು ಕೂಡ ಬಿಡಾಕೋಬೇಡಿ. ನೀವು ಕೆಲಸ ಮಾಡಿದ್ರೆ ಹೊಟ್ಟಿಗೆ ಬರೋದು, ಕೆಲಸ ಮಾಡಲಿಲ್ಲ ಅಂದ್ರೆ ಅವ್ರ ಬೆನ್ನು ಇವ್ರ ಬೆನ್ನು ಹೋದ್ರೆ ಹೊಟ್ಟಿಗೆ ಅನ್ನ ಸಿಗೋದಿಲ್ಲ. ಬರೇ ನೀರು, ಅದ ನಂತರ ಎಲ್ಲರ ಚಾ ಅಷ್ಟೇ ಸಿಗೋದು. ಮತ್ತೆ ನಿಮಗೆ ಹಣ ಕೂಡ ಗೊಳೆ ಆಗೋದಿಲ್ಲ, ಅದ ನಂತರ ಸೇವಿಂಗ್ ಆಗೋದಿಲ್ಲ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಮಾಡಿದ್ರೆ ದೊಡ್ಡ ನಂಬರ್ ಕೆಲಸ ಮಾಡ್ಬೇಕಾಗತ್ತೆ, ಇಲ್ಲ ಅಂದ್ರೆ ನೀವು ಆರಾಮಾಗಿ ದುಡ್ಕೋತಿರ್ಬೇಕಾಗತ್ತೆ. ಈಗಂತೂ ಮುಗಿದ ಹೋಗಿದೆ. ಬರೇ ದೊಡ್ಡ ನಂಬರ್ ಕೆಲಸ. ಪೊಲೀಸ್ನವ್ರು ಮಾಡೋದು ದೊಡ್ಡ ನಂಬರ್ ಕೆಲಸ, ರಾಜಕಾರಣಿ ಮಾಡೋದು ದೊಡ್ಡ ನಂಬರ್ ಕೆಲಸ. ಅದ ನಂತರ ಈಗ ಬಡವರು ಹೊಟ್ಟೆ ಮೇಲೆ ತಿಂದು ಬಡದು ತಿನ್ನುವಂಥವ್ರು ಮಾಡುವಂಥ ದೊಡ್ಡ ನಂಬರ್ ಕೆಲಸ. ಸರ್ಕಾರಿ ನೌಕರಸ್ಥರು ಏನು ಕಡಿಮೆ ಆಗ್ಯಾರ ಅಂತ ಹೇಳಿ ಸರ್ಕಾರದಿಂದ ಹಣ ಬರತ್ತೆ, ಅವರು ಕೂಡ ದೊಡ್ಡ ನಂಬರ್ ಕೆಲಸ ಮಾಡ್ತಾರೆ. ಬರೇ ಲಂಚ ಕೇಳ್ತಾರೆ. ಅಲ್ಲಿ ನೋಡಿದ್ರೆ ಲಂಚ, ಇಲ್ಲಿ ನೋಡಿದ್ರೆ ಲಂಚ. ಇಲ್ಲಿ ಅನ್ಯಾಯ ಆಗ್ತಾ ಇರೋದು ಸಾರ್ವಜನಿಕರಿಗೆ. ಪಾಪ ಹಿಂಡಿ ಬಿಡ್ತಿದ್ದಾರೆ ಸಾರ್ವಜನಿಕರನ್ನ. ಇಂಥವ್ರನ್ನ ನೋಡಿದ್ರೆ ರಕ್ತ ಕುದಿಯುತ್ತೆ, ಆದ್ರೆ ಮಾಡೋದಕ್ಕಾಗೋದಿಲ್ಲ. ಯಾಕಂದ್ರೆ ಸರ್ಕಾರನ ಅವ್ರ ಕೈಯಲ್ಲಿದ್ದಲ್ಲ. ಅಂದ್ರೆ ಅಮೌಂಟ್ ಕೊಡ್ತಾರೆ, ನಮ್ಮಂಥವ್ರನ್ನ ಒದ್ದೊಳಗೆ ಹಾಕ್ತಾರೆ. ಈ ರೀತಿಯಾಗಿ ಆಗ್ತಾ ಇದೆ. ಯಾರು ನಿಯತ್ತಿನಿಂದ ಇರ್ತಾರಲ್ಲ ಅವ್ರು ಭಾಳ ದಿವಸ ಇರೋದಿಲ್ಲ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಹಂಗಾರೆ ಮಾಡಿ ಅವರನ್ನ 4 ಜನ ನಾಯಿಗಳನ್ನ ಬಿಟ್ಟು ಬಡಿದು ಹೊಡೆದು ಮುಗಿಸ್ಬಿಡುವಂಥ ಕೆಲಸ ಮಾಡ್ತಾರೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಆದಷ್ಟು ಎಲ್ಲರೂ ದುಡ್ಡು ಮಾಡಿ ತಲೆ ಹೊಡೆಯೋದು, ಅದರ ಮರ್ಡರ್ ಮಾಡೋದು, ಈ ರೀತಿ ಮಾಡ್ಕೊಂಡು ದುಡ್ಡು ಮಾಡಕ್ ಹೋಗ್ಬೇಡಿ. ನಿಯತ್ತಿನಿಂದ 1 ರೂಪಾಯಿ ದುಡಿಯಿರಿ. ಅದ್ರ ಮೇಲೆ ಸಂಪೂರ್ಣ ನಿಮ್ಮ ಹಕ್ಕಿರತ್ತೆ. 1 ರೂಪಾಯಿ ದುಡಿದ್ರು ಕೂಡ ನಿಮಗೆ ದೇವ್ರ ಆರಾಮ ಇಟ್ಟಿರ್ತಾರೆ. ಅದೇ ದೊಡ್ಡ ನಂಬರ್ ಕೆಲಸ ಮಾಡಿದ್ರೆ ಹಗಲು ರಾತ್ರಿ ಅನ್ನೋದೇ ನಿಮ್ಗೆ ಕಷ್ಟ ಪಡ್ತಾನೆ ಇರ್ತಾರ. ಒಂದು ದಿನ ಕೂಡ ನಿಮಗೆ ಸರಿಯಾಗಿ ನಿದ್ದೆ ಬರೋದಿಲ್ಲ. ಅದ ನಂತರ ನಿಮಗೆ ನೆಮ್ಮದಿ ಅಂತರೂ ಇರೋದೇ ಇಲ್ಲ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೇನೆಂದ್ರೆ ಅದೇ ರೀತಿಯಾಗಿ ವಿಡಿಯೋ ಮಾಡೋ ಸಮಯದಲ್ಲಿ ಅವ್ರದ್ದು ಮಾತು ಬಂತು, ಅದೊಂದು ಕಾರಣಕ್ಕೆ ಹೇಳ್ತಾ ಇರೋದು. ನಾಳೆ ಈ ಒಂದು 130 ಬಸ್ಸುಗಳು ಸಂಚಾರ ಇರೋದಿಲ್ಲ ವಿಭಾಗದಲ್ಲಿ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಯಾರು ಈ ಒಂದು ಜಿಲ್ಲೆ ತಾಲೂಕಿನಲ್ಲಿ ಇದ್ದಾರಲ್ಲ ಅವ್ರಿಗೆ ಶೇರ್ ಮಾಡಿ ಹೆಲ್ಪ್ ಆಗತ್ತೆ.